ವೆಲ್ಕಮ್ ಬ್ಯಾಕ್ ಟು ಹೈ ಲೈಫ್. ಹೈ ಲೈಫ್ ಅಂತಂದಮೇಲೆ ಅಲ್ಲಿ ಫ್ಯಾಷನ್ ಶೋನ ಝಲಕ್ಕಿಲ್ಲ ಅಂತಂದರೆ ಹೈ ಲೈಫ್ ಪ್ರೋಗ್ರಾಮೇ ಅಪೂರ್ಣ ಅಂತ ಅನಿಸ್ಬಿಡುತ್ತೆ. ಹಾಗಾಗಿನೇ ತಳುಕು ಬೆಳಕಿನ ವಯ್ಯಾರದ ನೋಟವನ್ನು ನಿಮಗಾಗಿ ತಂದಿದ್ದೀವಿ. ಹಾಗಿದ್ರೆ ಬನ್ನಿ ಇವತ್ತು ಯಾವ ಫ್ಯಾಷನ್ ಶೋನ ಝಲಕ್ ನೋಡೋಕೆ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ. ತಳುಕುತ್ತಾ ಬಳುಕುತ್ತಾ ಹೆಜ್ಜೆ ಹಾಕುವ ನಾರಿಯರು, ಮಿರಮಿರನೆ ಮಿಂಚುವ ಚೆಂದುಳ್ಳಿ ಚೆಲುವೆಯರು, ರಂಬೆ ಊರ್ವಶಿಯರನ್ನ ಮೀರಿಸುವಂತ ಬೆಡಗಿಯರು. ಅದರಲ್ಲೂ ಈ ಫ್ಯಾಷನೇಬಲ್ ಬಟ್ಟೆ ಹಾಕಿ ಮೈ ಬಳುಕಿಸಿ ಕೊಂಕು ನೋಟ ಬೀರಿ ನಡೆಯುತ್ತಿದ್ರೆ ಹುಡುಗರ ಎದೆ ದಸಕ್ ಅನ್ನೋದ್ರಲ್ಲಿ ನೋ ಡೌಟ್. ಇದು ಮ್ಯಾಕ್ಸ್ನವರು ಕೋರಮಂಗಲದ ಒಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ ಫ್ಯಾಷನ್ ಶೋ ಲುಕ್. ಇಲ್ಲಿ ಮ್ಯಾಕ್ಸ್ ಫ್ಯಾಷನ್ ಐಕಾನ್ನಲ್ಲಿ ವಿಜೇತರಾದ ರೂಪದರ್ಶಿಗಳು ಕೂಡ ಇದ್ರು. To be very frank, I'm a little into fashion, but not really, think about fashion. But when I started the show, when I opened the show with Max collection by the runway, I just saw that the collection was really different, and it was very enthusiastic and very peppy. And the work that we made for the Max was also really good. And overall, it was a very overwhelming feeling, and it was really nice, and the clothes fit really, really well. ಪಾರ್ಟಿ ವೇರ್ ಚಳಿಗಾಲದಲ್ಲಿ ಹಾಕುವಂತಹ ಫ್ಯಾಷನೇಬಲ್ ಬಟ್ಟೆ ಧರಿಸಿ ರ್ಯಾಂಪ್ ವಾಕ್ ಮಾಡಿದ ಚೆಲುವೆಯರು ಬಟ್ಟೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಕಲೆಕ್ಷನ್ಸ್ ಎಲ್ಲ ತುಂಬ ಕಲರ್ಫುಲ್ ಆಗಿದೆ ಆ್ಯಂಡ್ ತುಂಬ ರೀಸನೇಬಲ್ ರೇಟ್ಸ್ ಆ್ಯಂಡ್ ಆಲ್ ಎಲ್ಲರೂ ಬೈ ಮಾಡ್ಬೋದು. ಮತ್ತು ಇಟ್ಸ್ ಸೋ ಮೀ ಅಂದರೆ ನನ್ನ ಟೇಸ್ಟ್ ಇದೆಲ್ಲ. ಈ ಕಲೆಕ್ಷನ್ಸ್ ಇವತ್ತು ನೋಡಿದ್ರೆ ನೀವೆಲ್ಲ ಇದೆಲ್ಲ ಲೈಕ್ ಇಟ್ಸ್ ಕೈಂಡ್ ಆಫ್ ಲೈಕ್ ಹೈ ಫ್ಯಾಷನ್ಡ್ ಥಿಂಗ್ ಆ್ಯಂಡ್ ವೆರಿ ಕಂಫರ್ಟೇಬಲ್ ಬಟ್ಟೆಗಳು ಚೆನ್ನಾಗಿದೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಅಂತೂ ಫ್ಯಾಷನ್ ಇಷ್ಟಪಡೋ ಮಂದಿಗೆ ಈ ಡ್ಯಾಶಿಂಗ್ ಫ್ಯಾಷನ್ ಶೋ ಹೇಳಿ ಮಾಡಿಸಿದಂತಿತ್ತು. ಇದರಲ್ಲಿ ಪಾಲ್ಗೊಂಡವರು ಎಂಜಾಯ್ ಮಾಡಿದ್ರು, ನೋಡಿದವರು ಖುಷಿ ಪಟ್ರು. ಫ್ಯಾಷನ್ ವಿಷಯವಾದ್ರೆ ತೆಲುಗಿನ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಬಗ್ಗೆ ಹೇಳೋದು ಇನ್ನೂ ಬಾಕಿ ಇದೆ ಕಣ್ರಿ. ಯಾರಪ್ಪ ಆ ಹೀರೋ ಅಂತೀರಾ? ಆತ ತೆಲುಗಿನ ಲೀಡರ್. ಅರೆರೆ ಯಾವ ಪಾರ್ಟಿ ಅಂತ ಕೇಳಬೇಡಿ, ಅವರು ಲೀಡರ್ ಚಿತ್ರದ ಹೀರೋ. ಆ ಚಿತ್ರದಿಂದ ಫಿಲಂ ಲ್ಯಾಂಡ್ಗೆ ಎಂಟ್ರಿ ಕೊಟ್ಟರು. ಬಾಲಿವುಡ್ ನಲ್ಲಿ ದಮ್ ಮಾರೋ ದಮ್ ಎಂದು ಎಲ್ಲಾ ಹುಡುಗಿರ ಮನಗೆದ್ದ ಈ ಹೀರೋ ನಮ್ಮ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ರು. ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದು ಅಷ್ಟು ಈಸಿ ಅಲ್ಲ. ಇದಕ್ಕೆ ಲುಕ್ ಇರಬೇಕು, ಜೊತೆಗೆ ಲುಕ್ ಕೂಡ ಸಾಥ್ ಕೊಡಬೇಕು. ತುಂಬಾ ಹುಡುಗರು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ, ಆದ್ರೆ ಕೆಲವೇ ಜನ ಇಲ್ಲಿ ಹಿಟ್ ಆಗೋದು.
ಲೀಡರ್ ಚಿತ್ರದ ಮೂಲಕ ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಹ್ಯಾಂಡ್ಸಮ್ ರಾಣಾ ದಗುಪತಿ ಬಾಲಿವುಡ್ನ ದಮ್ ನಮ್ ಜೊತೆ ಮಾತನಾಡಿದ ರಾಣಾ ಈ ಚಿತ್ರ ಕೆರಿಯರ್ನ ಬಿಗ್ಗೆಸ್ಟ್ ಚಿತ್ರ ಅಂದ್ರು. ರಾಣಾ ಆಗಾಗ ನಮ್ ಸಿಟಿಗೆ ಬರ್ತಿರ್ತಾರಂತೆ. ಸೊ ಈ ಸಿಟಿಲಿ ನಿಮ್ಗೇನು ಇಷ್ಟ ಅಂತ ಕೇಳಿದ್ದಕ್ಕೆ ರಾಣಾ ಹೇಳಿದ್ದು ಹೀಗೆ. What's best about Bangalore? Actually, I've been coming to Bangalore even before I became an actor because I used to do visual effects prior to that, and a lot of animation work that I used to do was out of here. What's beautiful about this place is there's so many multicultural people that live here, which is actually like an extension and makes it a bigger Hyderabad for me, because Hyderabad is actually one of the fewer towns where people speak Hindi, where people speak Telugu, and both coexist very well. And here it just breaks that barrier. It goes into so many other languages or cultures. Like I've seen larger multiplexes. My company runs a multiplex here. We have 6 screens playing 6 different languages. Well, you don't get to see that in any part of the country. So it's multicultural and I like it very much. ಶ್ರೇಯಾ ಸರಿನ್, ತ್ರಿಷಾ ಮತ್ತು ಹಾಟ್ ಬಿಪಾಶಾ ಬಸು ಜೊತೆ ರಾಣಾಗೆ ಲವ್ವಿ ಡವ್ವಿ ಇದೆ ಅನ್ನೋ ಗಾಸಿಪ್ ಎಲ್ಲಾ ಕಡೆ ಹರಡಿತ್ತು. ಸಿಂಗಲ್ ಇರೋ ರಾಣಾ ಯಾವಾಗ ಮಿಂಗಲ್ ಆಗ್ತಾರೆ ಅಂತ ಕೇಳಿದ್ದಕ್ಕೆ ರಾಣಾ ನಾಚಿ ನೀರಾಗಿ ಹೀಗೆ ಉತ್ತರ ಕೊಟ್ರು. When am I getting married? I don't know. But I shall definitely let you know when I am. ಬ್ಲ್ಯಾಕ್ ಶರ್ಟ್ ಮತ್ತು ಬ್ಲೂ ಜೀನ್ಸ್ ನಲ್ಲಿ ಮಿಂಚುತ್ತಿದ್ದ ರಾಣಾ ನೋಡಲು ಅನೇಕ ಫ್ಯಾನ್ಸ್ ಸಿನಿಪೋಲಿಸ್ ಥಿಯೇಟರ್ಗೆ ಬಂದಿದ್ರು. ರಾಣಾ ಸ್ವಲ್ಪ ಟೈಮ್ ಫ್ಯಾನ್ಸ್ ಜೊತೆ ಚಿತ್ರ ವೀಕ್ಷಿಸಿದ್ರು. ಹೈ ಲೈಫ್ ಹಂಗಾಮ ಇಲ್ಲಿಗೆ ಮುಗಿಯಲ್ಲ. ಥಾಯ್ ಫುಡ್ನ ಟೇಸ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಆಫ್ಟರ್ ದಿಸ್ ಬ್ರೇಕ್.